ನಮಸ್ಕಾರ ವೀಕ್ಷಕರೇ. ಮಧ್ಯಪ್ರಾಚ್ಯ ಯುದ್ಧ, ಭಾರತಕ್ಕೆ ಅದರ ಎಫೆಕ್ಟ್, ವಿಪಕ್ಷಗಳಿಂದ ಅಪಪ್ರಚಾರ ಇದೆಲ್ಲದರ ಕುರಿತಂತೆ ಕೊನೆಗೂ ಮೋದಿ ಮೌನ ಮುರಿದಿದ್ದಾರೆ. ಇಡೀ ವಿಶ್ವವೇ ಸಮಸ್ಯೆಗೆ ಸಿಲುಕಿ ಒದ್ದಾಡ್ತಾ ಇರುವಾಗ ಭಾರತ ಅದರಿಂದ ಹೊರಬರೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ರೆ, ವಿಪಕ್ಷ ನಾಯಕರೆಲ್ಲ ಜನರನ್ನ ಹೆದರಿಸಿ ದಿಕ್ಕು ತಪ್ಪಿಸಿ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ರು. ಆದ್ರೆ ನಾವು ಆತ್ಮವಿಶ್ವಾಸದಿಂದ ಎಲ್ಲವನ್ನೂ ಎದುರಿಸಿಕೊಂಡು ಬಂದು ಹೋರಾಡಿ ಜಯಿಸಿದ್ವಿ ಅನ್ನೋದನ್ನ ಮೋದಿ ಹೇಳಿದ್ದಾರೆ. ಹಾಗೆ ಈ ಸಮಸ್ಯೆಯಿಂದ ಹೊರಬರೋದಕ್ಕೆ ಏನೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು, ನಮ್ಮ ರಾಜತಾಂತ್ರಿಕತೆ ಎಷ್ಟು ಪ್ರಬಲವಾಗಿತ್ತು, ಹೇಗೆಲ್ಲ ಅದು ವರ್ಕ್ ಆಯ್ತು ಅನ್ನೋದನ್ನ ವಿವರವಾಗಿ ತಿಳಿಸಿದ್ದಾರೆ. ಇನ್ನು ಇದೇ ಹೊತ್ತಲ್ಲಿ ಸಂಕಷ್ಟದ ಸಮಯದಲ್ಲಿ ಜನರನ್ನ ದಿಕ್ಕು ತಪ್ಪಿಸೋದರ ಹಿಂದೆ ಯಾವ ರೀತಿ ಪ್ಲಾನ್ ಇತ್ತು, ಅದು ವರ್ಕ್ ಆಗಿದ್ದಿದ್ರೆ ಏನೆಲ್ಲ ಆಗ್ತಾ ಇತ್ತು, ಇದೆಲ್ಲ ವ್ಯವಸ್ಥಿತವಾಗಿ ನಡೆಸಿದ್ದು ಯಾರು, ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. 10 ವರ್ಷದ ಹಿಂದಿನ ಮೋದಿ ಅಂದ್ರೆ ಗುಜರಾತ್ ಸಿಎಂ ಮೋದಿಗೂ ಇಂದಿನ ಪ್ರಧಾನಿ ಮೋದಿಗೂ ವ್ಯತ್ಯಾಸ ಇದೆ ಅನ್ನೋದು ಅಂದಿನಿಂದ ಇಂದಿನ ತನಕ ಅವರನ್ನ ನೋಡಿದವರಿಗೆ ಸರಿಯಾಗಿ ಗೊತ್ತಿದೆ. ಪ್ರಧಾನಿ ಕುರ್ಚಿ ಅನ್ನೋದು ಹುಡುಗಾಟ ಆಡೋ ಸ್ಥಳ ಅಲ್ಲ, ಅತ್ಯಂತ ಜವಾಬ್ದಾರಿಯುತ ಸ್ಥಾನ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋ ಅವರು ಯಾವಾಗ ಯಾವ ವಿಚಾರದ ಬಗ್ಗೆ ಎಷ್ಟು ಮಾತಾಡ್ಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹಲವು ಸಂದರ್ಭಗಳಲ್ಲಿ ಅದೆಷ್ಟೇ ಪ್ರೆಷರ್ ಬಂದ್ರು ಯಾವ ಸಂದರ್ಭಕ್ಕೆ ಎಷ್ಟು ಮಾತಾಡ್ಬೇಕೋ ಆ ಲಿಮಿಟೇಷನ್ ಅನ್ನ ದಾಟದ ಮೋದಿ ಮಧ್ಯಪ್ರಾಚ್ಯ ಯುದ್ಧದ ಸಂದರ್ಭದಲ್ಲಿ ಏನನ್ನ ಮಾಡಬೇಕು ಏನನ್ನ ಮಾಡಬಾರದು ಅಷ್ಟನ್ನ ಮಾತ್ರ ಹೇಳಿದ್ರು. ಅವರು ಹೆದರಿ ಜನರನ್ನು ಹೆದರಿಸಿ ಪ್ಯಾನಿಕ್ ಮಾಡೋ ಕೆಲಸ ಅವರ ಕಡೆಯಿಂದ ಆಗಿರ್ಲಿಲ್ಲ. ಈಗ ಎಲ್ಲವೂ ಯಶಸ್ವಿಯಾಗಿ ನಿರ್ವಹಣೆ ಆದ ಬಳಿಕ ಯಾರಿಗೆ ಹೇಗೆ ಉತ್ತರ ಕೊಡಬೇಕೋ ಹಾಗೆ ಉತ್ತರವನ್ನ ಕೊಟ್ಟಿದ್ದಾರೆ. ರಾಜಸ್ಥಾನದಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮಾತನಾಡೋ ಪ್ರಧಾನಿ ಮೋದಿ, ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷವು ಇಡೀ ಜಗತ್ತನ್ನೇ ಅಸ್ಥಿರಗೊಳಿಸಿದ್ದು, ಹಲವು ಪ್ರಮುಖ ಆರ್ಥಿಕ ರಾಷ್ಟ್ರಗಳು ಅಪೂರ್ವ ಇಂಧನ ಸಂಕಷ್ಟವನ್ನ ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಕೇಂದ್ರ ಸರ್ಕಾರದ ತ್ವರಿತ ನಿರ್ಧಾರಗಳು ಹಾಗೂ ಸಮನ್ವಯದ ಕಾರ್ಯಾಚರಣೆಯಿಂದ ಭಾರತ ಈ ಬಿಕ್ಕಟ್ಟಿನ ಪರಿಣಾಮದಿಂದ ಬಹುತೇಕ ಸುರಕ್ಷಿತವಾಗಿ ಹೊರಬಂದಿದೆ ಅಂತ ತಿಳಿಸಿದ್ರು. 21ನೇ ಶತಮಾನದ ಹೊಸ ಭಾರತದ ದೃಢ ಸಂಕಲ್ಪ ಮತ್ತು ನಿರಂತರ ಪ್ರಯತ್ನಗಳು 21ನೇ ಶತಮಾನದ ಅತಿದೊಡ್ಡ ಇಂಧನ ಬಿಕ್ಕಟ್ಟನ್ನೇ ಯಶಸ್ವಿಯಾಗಿ ಎದುರಿಸಿದ್ವು. ಪರಿಸ್ಥಿತಿಯನ್ನ ಸಮಯೋಚಿತವಾಗಿ ಅಂದಾಜಿಸಿ ಪ್ರತಿಯೊಂದು ಹಂತದಲ್ಲೂ ಸೂಕ್ತ ನಿರ್ಧಾರಗಳನ್ನ ಕೈಗೊಳ್ಳಲಾಯಿತು, ಪರಿಣಾಮಕಾರಿ ಕಾರ್ಯತಂತ್ರವನ್ನ ರೂಪಿಸಲಾಯಿತು, ರಾಷ್ಟ್ರೀಯ ಸಂಪನ್ಮೂಲಗಳನ್ನ ಸಮತೋಲನದಿಂದ ಬಳಸಿಕೊಳ್ಳಲಾಯಿತು ಮತ್ತು ಭಾರತದ ರಾಜತಾಂತ್ರಿಕತೆ ಸಾಮರ್ಥ್ಯವನ್ನ ಸಮರ್ಪಕವಾಗಿ ಬಳಸಿಕೊಂಡು ಈ ಸವಾಲನ್ನ ಯಶಸ್ವಿಯಾಗಿ ನಿಭಾಯಿಸಲಾಯಿತು ಅಂತ ತಿಳಿಸಿದ್ರು. ಇದೇ ವೇಳೆ ಪ್ರತಿಪಕ್ಷಗಳ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸೋ ಮೋದಿ, ಕೆಲವು ಶಕ್ತಿಗಳು ಬಿಕ್ಕಟ್ಟಿನ ಸಂದರ್ಭದಲ್ಲಿ ವದಂತಿಗಳನ್ನ ಹಬ್ಬಿಸೋದು ಮತ್ತು ಜನರಲ್ಲಿ ಆತಂಕ ಸೃಷ್ಟಿಸೋದ್ರಲ್ಲಿ ತೊಡಗಿದ್ರೆ, ಸರ್ಕಾರ ಮಾತ್ರ ಯಾವುದೇ ವ್ಯತ್ಯಯವಾಗದಂತೆ ದೇಶಕ್ಕೆ ನಿರಂತರ ಇಂಧನ ಪೂರೈಕೆ ಖಚಿತಪಡಿಸಲು ಹಗಲಿರುಳು ಶ್ರಮಿಸ್ತಾ ಇತ್ತು. ಈ ಸಂಕಷ್ಟದ ಅವಧಿಯಲ್ಲಿ ಸರ್ಕಾರ ಕೈಗೊಂಡ ಕಾರ್ಯಗಳ ವ್ಯಾಪ್ತಿ, ಪ್ರದರ್ಶಿಸಿದ ತಾಳ್ಮೆ ಹಾಗೂ ಅನುಸರಿಸಿದ ಸೂಕ್ಷ್ಮ ನೀತಿಗಳು ಮತ್ತು ರಾಜತಾಂತ್ರಿಕ ಕ್ರಮಗಳು ಇತಿಹಾಸದಲ್ಲಿ ಅಭೂತಪೂರ್ವ ಪ್ರಯತ್ನಗಳಾಗಿ ಶಾಶ್ವತವಾಗಿ ದಾಖಲೆಗಳಾಗಲಿವೆ ಅಂತ ತಿಳಿಸಿದ್ರು. ಮಧ್ಯಪ್ರಾಚ್ಯದಲ್ಲಿ ಉಂಟಾದ ಸಂಘರ್ಷದಿಂದ ಎದುರಾದ ಸವಾಲುಗಳನ್ನ ಉಲ್ಲೇಖಿಸುವ ಮೋದಿ, ಭಾರತ ತನ್ನ LPG ಅಗತ್ಯದ ಸುಮಾರು 60% ಅನ್ನ ಆಮದು ಮಾಡಿಕೊಳ್ತಾ ಇದೆ. ಅರ್ಥಾತ್ ನಾವು ಬೇರೆಯವರಿಗೆ ಅವಲಂಬಿತರಾಗಿದ್ದೀವಿ. ಯುದ್ಧದ ಸಂದರ್ಭದಲ್ಲಿ ಹಾರ್ಮುಜ್ ಜಲಸಂಧಿ ಮುಚ್ಚಲ್ಪಟ್ಟಿದ್ರಿಂದ ದೇಶದ ಮುಂದೆ ಭಾರಿ ಇಂಧನ ತುರ್ತು ಪರಿಸ್ಥಿತಿ ಎದುರಾಗೋ ಸಾಧ್ಯತೆ ಇತ್ತು. ಆದರೆ ಭಾರತದ ಪೂರ್ವ ಸಿದ್ಧತೆ ಹಾಗೂ ಪರಿಣಾಮಕಾರಿ ರಾಜತಾಂತ್ರಿಕ ಪ್ರಯತ್ನಗಳಿಂದ ಆ ಸಂಕಷ್ಟವನ್ನ ಯಶಸ್ವಿಯಾಗಿ ಎದುರಿಸಲು ಸಾಧ್ಯವಾಯಿತು. ವಿದೇಶಗಳೊಂದಿಗೆ ಭಾರತ ಹೊಂದಿರೋ ಉತ್ತಮ ರಾಜತಾಂತ್ರಿಕ ಸಂಬಂಧಗಳು ಈ ಸಂಕಷ್ಟವನ್ನ ದಾಟಲು ಸಹಾಯ ಮಾಡಿದ್ವು. ಯುದ್ಧದ ಸಮಯದಲ್ಲಿ ಭಾರತೀಯ ರಾಜತಾಂತ್ರಿಕತೆಯ ಶಕ್ತಿ ಇಡೀ ಜಗತ್ತಿಗೆ ಗೋಚರಿಸಿತು. ಯುದ್ಧದ ನಡುವೆಯೂ ಭಾರತ ಸುಮಾರು 40 ದೇಶಗಳಿಂದ ಇಂಧನವನ್ನ ಪೂರೈಕೆ ಮಾಡಿಕೊಳ್ಳೋದ್ರಲ್ಲಿ ಯಶಸ್ವಿಯಾಯಿತು. ಈ ಮುಂಚೆ ಸುಮಾರು 25-26 ದೇಶಗಳಿಂದ ನಾವು ತೈಲವನ್ನ ಅಥವಾ ಇಂಧನವನ್ನ ಪಡಿತಾ ಇದ್ವಿ. ಆದ್ರೆ ಈಗ ಸುಮಾರು 40ಕ್ಕೂ ಅಧಿಕ ದೇಶಗಳು ನಮಗೆ ಇಂಧನ ಪೂರೈಕೆ ಮಾಡೋ ಮಟ್ಟಕ್ಕೆ ಕೇಂದ್ರ ಸರ್ಕಾರ ಹೆಜ್ಜೆ ಇರಿಸಿದೆ. ಇದು ವರವಾಯಿತು ಅಂತ ತಿಳಿಸಿದ್ರು. ಇನ್ನು ಜಾಗತಿಕ ಸಪ್ಲೈ ಚೈನ್ ತೀವ್ರ ಒತ್ತಡಕ್ಕೆ ಒಳಗಾಗಿದ್ರು ದೇಶದೊಳಗಿನ LPG ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯ ಉಂಟಾಗ್ಲಿಲ್ಲ. ಸರ್ಕಾರ ಕೈಗೊಂಡ ಕ್ರಮಗಳನ್ನ ಉಲ್ಲೇಖಿಸುವ ಅವರು, ಇತ್ತೀಚೆಗೆ ವಾಣಿಜ್ಯ ಬಳಕೆಯ LPG ಸಿಲಿಂಡರ್ ಬೆಲೆಯನ್ನ ಗಣನೀಯವಾಗಿ ಕಡಿತಗೊಳಿಸಲಾಗಿದ್ದು, ಇದರಿಂದ ವ್ಯಾಪಾರ ಮತ್ತು ಉದ್ಯಮಗಳಿಗೆ ದೊಡ್ಡ ಮಟ್ಟದ ಪರಿಹಾರ ದೊರೆತಿದೆ ಅಂತ ಹೇಳಿದ್ರು. ಅಲ್ಲದೆ ಕೇವಲ 7 ದಿನಗಳಲ್ಲೇ ಸರ್ಕಾರ LPG ಸಂಕಷ್ಟವನ್ನ ಪರಿಣಾಮಕಾರಿಯಾಗಿ ನಿಭಾಯಿಸಿತು ಅನ್ನೋದನ್ನ ಹೈಲೈಟ್ ಮಾಡೋ ಮೂಲಕ, ಇನ್ನೇನೋ ನಾಳೆ ನಿಮ್ಮ ಜೀವನವೇ ಮುಗಿದು ಹೋಯ್ತು ಅಂತ ಹೆದರಿಸಿದ್ದವರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ರು. ಈ ಅವಧಿಯಲ್ಲಿ ಸಾರ್ವಜನಿಕ ವಲಯದ ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಸುಮಾರು 75,000 ಕೋಟಿಗೂ ಅಧಿಕ ನಷ್ಟ ಉಂಟಾಯಿತು. ಜಾಗತಿಕ ಮಾರುಕಟ್ಟೆಯಲ್ಲಿ ಇಂಧನ ಬೆಲೆಗಳು ಭಾರಿ ಪ್ರಮಾಣದಲ್ಲಿ ಏರಿದ್ರೂ ಅದರ ಸಂಪೂರ್ಣ ಹೊರೆ ಜನರ ಮೇಲೆ ಬೀಳದಂತೆ ಸರ್ಕಾರವೇ ಆರ್ಥಿಕ ಹೊಣೆಯನ್ನ ಹೊತ್ತು ಗ್ರಾಹಕರನ್ನ ರಕ್ಷಿಸಿತು ಅಂತ ತಿಳಿಸಿದ್ರು.
ಅಲ್ಲದೆ ಇದೇ ವೇಳೆ ಇಂಧನ ಭದ್ರತೆ ಹಾಗೂ ದೇಶದ ಆತ್ಮ ನಿರ್ಭರತೆಯನ್ನ ತಾಳೆ ಹಾಕೋ ಕೆಲಸ ಕೂಡ ಪ್ರಧಾನಿ ಕಡೆಯಿಂದ ಆಯಿತು. ಒಂದು ರಾಷ್ಟ್ರದ ಸ್ವಾಭಿಮಾನ ಎತ್ತರದಲ್ಲಿರಬೇಕಾದ್ರೆ ಅದು ಸ್ವಾವಲಂಬಿ ಆಗಿರ್ಬೇಕು ಅಂತ ಹೇಳಿದ್ರು. ರಾಜಸ್ಥಾನದಲ್ಲಿನ ರಿಫೈನರಿಯನ್ನ ಭಾರತದ ಇಂಧನ ಸ್ವಾವಲಂಬನೆಯತ್ತ ಸಾಗುತ್ತಿರುವ ಪಯಣದಲ್ಲಿ ಮಹತ್ವದ ಮೈಲಿಗಲ್ಲು ಅಂತ ಪರಿಗಣಿಸಿದ್ರು. ಇಂದು ಈ ನೆಲದಿಂದ ಆತ್ಮನಿರ್ಭರ ಭಾರತದ ಮತ್ತೊಂದು ಮಹತ್ವದ ಹೆಜ್ಜೆ ಇಡ್ತಾ ಇದ್ದೀವಿ ಅಂತ ತಿಳಿಸಿದ್ರು. ಇದೇ ವೇಳೆ ರಾಜಸ್ಥಾನದ ಅಭಿವೃದ್ಧಿ ವಿಚಾರದಲ್ಲೂ ಕಾಂಗ್ರೆಸ್ ಅನ್ನ ತರಾಟೆಗೆ ತೆಗೆದುಕೊಂಡ್ರು. 2018ರಿಂದ 2023 ತನಕ ರಾಜಸ್ಥಾನದಲ್ಲಿ ಆಡಳಿತ ನಡೆಸಿದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಮೋದಿ, ಹಿಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ರಿಫೈನರಿ ಯೋಜನೆ ಸ್ಥಗಿತಗೊಂಡಿತ್ತು. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರವೇ ಕಾಮಗಾರಿಗಳು ವೇಗವನ್ನ ಪಡೆದುಕೊಂಡ್ವು. ಈ ಪ್ರಗತಿಗೆ ಡಬಲ್ ಇಂಜಿನ್ ಸರ್ಕಾರವೇ ಕಾರಣ. ಶಂಕುಸ್ಥಾಪನೆ ಮಾಡಿ ಬಿಡೋದಲ್ಲ, ಯೋಜನೆಗಳನ್ನ ಪೂರ್ಣಗೊಳಿಸಿ ಜನರಿಗೆ ಸಮರ್ಪಿಸುವುದೇ ಬಿಜೆಪಿ ಸರ್ಕಾರದ ಬದ್ಧತೆ ಅನ್ನೋದಕ್ಕೆ ಈ ರಿಫೈನರಿಯೇ ಸಾಕ್ಷಿ ಅಂತ ಹೇಳಿ ತಮ್ಮ ಅಧಿಕಾರಾವಧಿಯಲ್ಲಿ ಕೇವಲ ಅನೌನ್ಸ್ ಮಾಡಿ ಕಂಪ್ಲೀಟ್ ಮಾಡದೆ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಯತ್ನಿಸೋ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ರು. ಇನ್ನು ಈ ಸಂಕಷ್ಟದ ಸಂದರ್ಭದಲ್ಲಿ ವಿಪಕ್ಷಗಳ ಪ್ಲಾನ್ ಹೇಗಿತ್ತು ಅನ್ನೋದು ಕೂಡ ಆಲ್ರೆಡಿ ರಿವೀಲ್ ಆಗಿದೆ. ಈ ಸಂದರ್ಭ ಬಳಸಿಕೊಂಡು ರಾಹುಲ್ ಆರ್ಥಿಕ ಸುನಾಮಿ ಅನ್ನೋ ವ್ಯಾಖ್ಯಾನವನ್ನ ಮಾಡಿದ್ರು. ಇದು ಎಲ್ಲಿಂದ ಎಲ್ಲಿಗೆ ಯಾವ ರೀತಿ ಲಿಂಕ್ ಆಗಿತ್ತು ಅನ್ನೋದೇ ರೋಚಕ ಕತೆ. ಇಸ್ರೇಲ್, ಇರಾನ್ ಹಾಗೂ ಯುಎಸ್ ನಡುವಿನ ಯುದ್ಧ ತಾರಕಕ್ಕೆ ಹೋಗ್ತಾ ಇರೋ ಹೊತ್ತಲ್ಲಿ ಹಾರ್ಮುಸ್ ಜಲಸಂಧಿ ಕ್ಲೋಸ್ ಆಗುತ್ತೆ. ಅದರ ಬೆನ್ನಲ್ಲೇ ಇದು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಎಫೆಕ್ಟ್ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಹಾರ್ಮುಸ್ ಜಲಸಂಧಿಯನ್ನ ಅವಲಂಬಿತ ಆಗಿದ್ದ ದೇಶಗಳಲ್ಲಿ ತೈಲ ಬೆಲೆ ಏರಿಕೆ ಸಿಗ್ನಲ್ ಸಿಗ್ತಾ ಇದ್ದ ಹಾಗೆ ಭಾರತದಲ್ಲೂ ತೈಲ ಬೆಲೆ ಏರೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿರುತ್ತೆ. ಇದನ್ನ ಮೊದಲ ಟೂಲ್ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ನಡೆದಿರುತ್ತೆ. ಮೋದಿ ಸರ್ಕಾರ ತೈಲ ಬೆಲೆ, LPG ಹಾಗೂ ಫರ್ಟಿಲೈಸರ್ ಬೆಲೆ ಏರಿಸ್ತಾ ಇದ್ದ ಹಾಗೆ ಅದನ್ನ ಮುಂದಿಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸೋದಕ್ಕೆ ಪ್ಲಾನ್ ನಡೆದಿರುತ್ತೆ. ಇದನ್ನ ಅತ್ಯಂತ ದೊಡ್ಡ ಅಸ್ತ್ರ ಅಂತ ಪರಿಗಣಿಸಲಾಗಿರುತ್ತೆ. ಕಾರಣ ಏನಂದ್ರೆ, ಇಷ್ಟು ವರ್ಷಗಳ ಕಾಲ ಯಾವ್ದಾದ್ರೂ ಒಂದು ವಿಚಾರ ಮುಂದಿಟ್ಕೊಂಡು ಆ ವಲಯಕ್ಕೆ ಸಂಬಂಧಿಸಿದವರನ್ನ ರಸ್ತೆಗೆ ಇಳಿಸಿ ರಂಪ ಮಾಡೋ ಕೆಲಸ ಆಗಿತ್ತು. ಆದ್ರೆ ಯುದ್ಧದ ಸೈಡ್ ಎಫೆಕ್ಟ್ ಒಂದು ಕಡೆ ಕಾಮನ್ ಮೆನ್ ಮೇಲೆ, ಇನ್ನೊಂದು ಕಡೆ ರೈತರ ಮೇಲೆ ಬೀಳೋದ್ರಿಂದ ಇದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗುತ್ತೆ ಅನ್ನೋ ನಿರೀಕ್ಷೆಯನ್ನ ಹಲವರು ಇಟ್ಕೊಂಡಿರ್ತಾರೆ. ಅಲ್ಲದೆ ಇದು ಕೇವಲ ಪೆಟ್ರೋಲ್ ಅಥವಾ ಡೀಸೆಲ್, ಗ್ಯಾಸ್ಗೆ ಮುಗಿದು ಹೋಗೋ ವಿಷಯ ಅಲ್ವೇ ಅಲ್ಲ. ಎಲ್ಲದಕ್ಕೂ ಒಂದಕ್ಕೊಂದು ಚೈನ್ ಲಿಂಕ್ ಇರೋದ್ರಿಂದ ನೋಡ್ತಾ ಇದ್ದ ಹಾಗೆ ಹಣದುಬ್ಬರ ಜಾಸ್ತಿ ಆಗುತ್ತೆ. ಸಿಕ್ಕಾಪಟ್ಟೆ ಜನರು ಕೆಲಸವನ್ನ ಕಳೆದುಕೊಳ್ತಾರೆ. ಮಾನ್ಸೂನ್ ಬೇರೆ ಕೈಕೊಟ್ಟಿದೆ. AI ಬಂದಿರೋದ್ರಿಂದ ಸಾಕಷ್ಟು ಜನರಿಗೆ ಕೆಲಸ ಕೂಡ ಹೋಗ್ತಾ ಇದೆ. ಇದೊಂಥರ ಕಾಲ ಕೂಡಿ ಬಂದಂತಿದೆ. ಹಣ ಕೊಡದೇ ಇದ್ರೂ ಸಾಕಷ್ಟು ಜನರು ಬಂದು ನಮ್ಮ ಜೊತೆ ಕೈ ಜೋಡಿಸಬಹುದು ಅನ್ನೋ ರೇಂಜ್ಗೆ ಕೆಲವರ ಆಲೋಚನೆಗಳು ಎತ್ತರಕ್ಕೆ ಹೋಗಿತ್ತು. ಇದರ ಮುಂದಿನ ಹಂತ ಈ ಹಿಂದೆ ನಡೆದ ಹೋರಾಟಗಳ ರೀತಿ ಇತ್ತು ಅನ್ನೋ ವಿಚಾರ ಕೂಡ ರಿವೀಲ್ ಆಗಿದ್ವು. ಪ್ರೊಟೆಸ್ಟ್ ಮಾಡಿಸೋ ಸಲುವಾಗಿ ಹಲವು ಸಂಘಟನೆಗಳಿಗೆ ಜಾರ್ಜ್ ಸೊರೋಸ್ ಕಡೆಯಿಂದ ಫಂಡಿಂಗ್ ಬಗ್ಗೆ ಕೂಡ ರೂಮರ್ ಹರಿದಾಡಿತ್ತು. ಇಡೀ ಎಲ್ಲಾ ಹೋರಾಟದ ಫೇಸ್ ಅನ್ನೋ ಹಾಗೆ ರಾಹುಲ್ ಗಾಂಧಿಯನ್ನ ಮುಂದೆ ಬಿಟ್ಟು ಹೋರಾಟವನ್ನ ತೀವ್ರಗೊಳಿಸೋದು, ನೋಡ್ತಾ ಇದ್ದ ಹಾಗೆ ವಿವಿಧ ವಲಯಗಳು ಹಾಗೂ ಸಂಘಟನೆಗಳನ್ನ ಒಂದೇ ಕೊಡೆ ಅಡಿಯಲ್ಲಿ ತಂದು ಬಲ ಪ್ರದರ್ಶನ ಮಾಡಿ ಭಾರತ ಸರ್ಕಾರದ ವಿರುದ್ಧ ರಾಹುಲ್ ನೇತೃತ್ವದಲ್ಲಿ ಒಂದು ದೊಡ್ಡ ಪಡೆ ಹೆಡೆ ಎತ್ತಿದೆ ಅನ್ನೋ ರೀತಿ ವಾತಾವರಣ ಕ್ರಿಯೇಟ್ ಆಗುತ್ತೆ. ಇದನ್ನ ನೋಡಿ ಹೆದರೋ ಮೋದಿ ಇವರನ್ನ ಕಂಟ್ರೋಲ್ ಮಾಡೋದಕ್ಕೆ ಪಡೆಗಳನ್ನ ಕಳಿಸ್ತಾರೆ. ಇವರ ಮೇಲೆ ಲಾಠಿ ಏಟು ಬೀಳ್ತಾ ಇದ್ದ ಹಾಗೆ ನ್ಯಾಯ ಕೇಳಿದ್ದಕ್ಕೆ ಹಲ್ಲೆ ಅಂತ ಇನ್ನೂ ಆಳೋದು. ಆಗ ಭಾರತದಲ್ಲಿನ ಜನರು ಮೋದಿ ಅಂತ ಕೆಟ್ಟ ಮನುಷ್ಯ ಅಂತ ಹೇಳಿ ನಂಬಿಕೆಯನ್ನ ಕಳೆದುಕೊಳ್ತಾರೆ. ಆಗ ಎಮರ್ಜೆನ್ಸಿ ಸಿಚುವೇಶನ್ ಬಂದು ಮೋದಿ ರಾಜೀನಾಮೆ ಕೊಡೋ ಹಾಗಾಗುತ್ತೆ ಅನ್ನೋ ರೀತಿ ಪ್ಲಾನ್ ಇತ್ತು. ಆದ್ರೆ ಇದು ಆಗ್ಲಿಲ್ಲ, ಕನಸಾಗಿಯೇ ಉಳಿತು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ.